ಭಾರತವೇ ಎದುರು ನೋಡುತ್ತಿರುವ ಬಹುನಿರೀಕ್ಷಿತ ಸಿನಿಮಾ ಕಾಂತಾರ ಚಾಪ್ಟರ್ 1ರ ಅಕ್ಟೋಬರ್ 2ರಂದು ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗಲಿದೆ. ಈಗಾಗಲೇ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದ್ದು ಸಿನಿ ಪ್ರಿಯರಲ್ಲಿ ಕುತೂಹಲ ಹೆಚ್ಚಿಸಿದೆ. ಹೀಗಿರುವಾಗಲೇ ಸಿನಿಮಾ ತಂಡದ ವಿರುದ್ಧ ನೆಟ್ಟಿಗರಲ್ಲಿ ಅಪಸ್ವರ ಸಹ ಕೇಳಿ ಬಂದಿದೆ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಆ ಒಂದು ಪೋಸ್ಟರ್, ಅದೇ ಕಾಂತಾರ ಸಂಕಲ್ಪ. ಕಾಂತಾರ ಸಂಕಲ್ಪ ಪೋಸ್ಟರ್ ನೋಡಿ ಇದು ಸಿನಿಮಾ ತಂಡದಿಂದಲೇ ಬಂದಿರುವ ಪೋಸ್ಟರ್ ಇರಬಹುದು ಅಂತ ಹಲವರು ಭಾವಿಸಿದ್ರು. ಯಾಕಂದ್ರೆ ಥೇಟ್ ಕಾಂತಾರ ಚಾಪ್ಟರ್ 1ರ ಸಿನಿಮಾದ ಪೋಸ್ಟರ್ ಮಾದರಿಯಲ್ಲಿ ಕಾಂತಾರ ಸಂಕಲ್ಪ ಪೋಸ್ಟರ್ ಡಿಸೈನ್ ಮಾಡಲಾಗಿದೆ. ಕಾಂತಾರ ಸಂಕಲ್ಪ ಪೋಸ್ಟರ್ನಲ್ಲಿ ಉಲ್ಲೇಖಿಸಲಾದ ಡಿವೈನ್ ಸ್ಟೆಪ್ಸ್ ಬಗ್ಗೆ ಅನೇಕ ನೆಟ್ಟಿಗರು ಚಾಕಾರವೆತ್ತಿದ್ರು. ಇದಕ್ಕೆಲ್ಲ ಪ್ರೆಸ್ ಮೀಟ್ನಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅದು ಫೇಕ್ ಪೋಸ್ಟರ್, ಅದಕ್ಕೂ ನಮ್ಮ ಪ್ರೊಡಕ್ಷನ್ ಹೌಸ್ಗೂ ಯಾವುದೇ ಸಂಬಂಧ ಇಲ್ಲ. ಊಟೋಪಚಾರ ಹಾಗೂ ಅಭ್ಯಾಸಗಳನ್ನ ಯಾರು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ಎಂದು ಪ್ರೆಸ್ ಮೀಟ್ನಲ್ಲಿ ರಿಷಬ್ ಶೆಟ್ಟಿ ಸ್ಪಷ್ಟನೆ ನೀಡಿದ್ದಾರೆ. ಅಷ್ಟಕ್ಕೂ ವೈರಲ್ ಆದ ಕಾಂತಾರ ಸಂಕಲ್ಪ ಪೋಸ್ಟರ್ನಲ್ಲಿ ಏನಿತ್ತು ನೋಡೋಣ. ಕಾಂತಾರ ಚಾಪ್ಟರ್ 1ರ ಟ್ರೇಲರ್ ರಿಲೀಸ್ ಹೊತ್ತಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಸಂಕಲ್ಪ ಪೋಸ್ಟರ್ ಸಹ ವೈರಲ್ ಆಯಿತು. ವೈರಲ್ ಆದ ಪೋಸ್ಟರ್ನಲ್ಲಿ ಅಕ್ಟೋಬರ್ 2ರಂದು ಕಾಂತಾರ ಚಾಪ್ಟರ್ 1ರ ಸಿನಿಮಾ ನೋಡುವ ಮುನ್ನ ವೀಕ್ಷಕರು ಸ್ವಯಂ ಸಂಕಲ್ಪ ಮಾಡಿ ಅನುಸರಿಸಬಹುದಾದ 3 ದೈವಿಕ ವಿಧಾನಗಳೇ ಕಾಂತಾರ ಸಂಕಲ್ಪ. ಆ 3 ದೈವಿಕ ವಿಧಾನಗಳು ಯಾವುದು ಅಂದ್ರೆ ಮದ್ಯಪಾನ ಮಾಡಬಾರ್ದು, ಧೂಮಪಾನ ಮಾಡಬಾರ್ದು, ಮಾಂಸಾಹಾರ ಸೇವಿಸಬಾರ್ದು. ಕಾಂತಾರ ಚಾಪ್ಟರ್ 1ರ ಚಿತ್ರವನ್ನ ಥಿಯೇಟರ್ನಲ್ಲಿ ನೋಡುವವರಿಗೂ ಈ 3 ವಿಧಾನಗಳನ್ನು ಅನುಸರಿಸಬೇಕು. ಈ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಪಡೆದುಕೊಳ್ಳಿ ಎಂದು ಉಲ್ಲೇಖಿಸಲಾಗಿತ್ತು. ಕಾಂತಾರ ಸಂಕಲ್ಪ ಪೋಸ್ಟರ್ ವೈರಲ್ ಆಗುತ್ತಿದ್ದ ಹಾಗೆ ನೆಟ್ಟಿಗರು ಕೆಂಡಾಮಂಡಲಾದರು. ಬಹಿರಂಗವಾಗಿಯೇ ಕಾಂತಾರ ತಂಡದ ವಿರುದ್ಧ ಅಸಮಾಧಾನ ಹೊರಹಾಕಲು ಆರಂಭಿಸಿದ್ರು. ಇನ್ನು ಕಾಂತಾರ ಸಂಕಲ್ಪ ಪೋಸ್ಟರ್ ವೈರಲ್ ಆಗಿ ನೆಟ್ಟಿಗರು ಕೋಪಗೊಂಡ ಬೆನ್ನಲ್ಲೇ ಅದನ್ನ ರಿಲೀಸ್ ಮಾಡಿದವರು ಕ್ಷಮೆ ಕೇಳಿದ್ರು. ನಾನು ಈ ಹಿಂದೆ ಹಾಕಿರುವ ಮೆಸೇಜ್ಗೂ ಕಾಂತಾರ ಚಿತ್ರತಂಡಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ನನ್ನಿಂದ ಆದ ವೈಯಕ್ತಿಕ ತಪ್ಪು. ದಯವಿಟ್ಟು ಯಾರು ತಪ್ಪು ತಿಳಿಯಬಾರದು ಎಂದು ಪೋಸ್ಟರ್ ರಿಲೀಸ್ ಮಾಡಿದವರೇ ಬಹಿರಂಗವಾಗಿ ಸದ್ಯ ಕ್ಷಮೆ ಕೇಳಿದ್ರು. ಇನ್ನು ಕಾಂತಾರ ಸಂಕಲ್ಪದ ಬಗ್ಗೆ ಪ್ರೆಸ್ ಮೀಟ್ನಲ್ಲೂ ಪ್ರಶ್ನೆ ತೂರಿ ಬಂತು. ಅದಕ್ಕೆ ಉತ್ತರಿಸಿದ ರಿಷಬ್ ಶೆಟ್ಟಿ, ಊಟೋಪಚಾರ ಹಾಗೂ ಅಭ್ಯಾಸಗಳನ್ನ ಯಾರು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ. ಎಲ್ಲವೂ ಅವರವರ ಸ್ವಂತಕ್ಕೆ, ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅದು ಫೇಕ್ ಪೋಸ್ಟರ್, ಅದನ್ನ ಯಾರು ಹಾಕಿದ್ದಾರೆ ಅದು ನಮ್ಮ ಗಮನಕ್ಕೂ ಬಂದಿದೆ. ಆ ಪೋಸ್ಟರ್ನ ಅವರು ತೆಗೆದಿದ್ದಾರೆ, ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಅದಕ್ಕೂ ನಮ್ಮ ಪ್ರೊಡಕ್ಷನ್ ಹೌಸ್ಗೂ ಯಾವುದೇ ಸಂಬಂಧ ಇಲ್ಲ. ಅದನ್ನ ನೋಡಿದಾಗ ನಮಗೆ ಶಾಕ್ ಆಯಿತು. ಪ್ರತಿಯೊಬ್ಬರಿಗೂ ಅವರವರ ಬದುಕಿನ ಶೈಲಿ, ಹಕ್ಕು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಎಂದಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.